ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಭಾರತ್ IAS KS ಅಕಾಡೆಮಿ ಆರ್ಟಿ ನಗರ. ಸೊ ನೀವು ಹಿಂದಿನ ವಿಡಿಯೋದಲ್ಲಿ ವಿಲೇಜ್ ಅಕೌಂಟೆಂಟ್ ಬಗ್ಗೆ ನೋಟಿಫಿಕೇಶನ್ಸ್ ಆಗಿತ್ತು, ಅದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ಕೊಟ್ಟಿದ್ದೀನಿ. ಸೊ ತುಂಬ ಜನ ಸ್ಟೂಡೆಂಟ್ಸ್ ಅದ್ರ ಬಗ್ಗೆ ನಮಗೆ ಒಳ್ಳೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ನಮಗೆ ಕಮೆಂಟ್ ಮಾಡಿದ್ದೀರಾ. ಹಾಗೆಯೇ ಅದರಿಂದ ತುಂಬ ಜನ ಅಡ್ಮಿಷನ್ಸ್ ಆಗಿ ಈಗ ಬ್ಯಾಚಸ್ಗೂ ಜಾಯ್ನ್ ಆಗಿದ್ದೀರಾ. ಅದೇ ರೀತಿಯಾಗಿ ನಿಮ್ಮೊಂದಿಗೆ ಇನ್ನೊಂದು ಹೊಸ ಗುಡ್ ನ್ಯೂಸ್ ತೊಗೊಂಡು ಬಂದಿದ್ದೀನಿ. ಏನಪ್ಪ ಗುಡ್ ನ್ಯೂಸ್ ಅಂತ ಕೇಳ್ತಾ ಇದ್ದೀರಾ? ನಮ್ಮ KPSC ಈಗ ಹೊಸ ನೋಟಿಫಿಕೇಶನ್ಸ್ ಮಾಡಿದೆ, ಅಂದರೆ KS ನೋಟಿಫಿಕೇಶನ್ಸ್ ಮಾಡಿದೆ. ಅದು 384 ಹುದ್ದೆಗೆ, ಅಂದರೆ 384 ಹುದ್ದೆಗೆ ನೋಟಿಫಿಕೇಶನ್ಸ್ ಮಾಡಿದೆ. ಸೊ ಈ ನೋಟಿಫಿಕೇಶನ್ಸ್ ಮಾಡಿದ್ರೆ ಡೆಫಿನೆಟ್ಲಿ ಏನೋ ಒಂದು ಚೇಂಜಸ್ ಇರುತ್ತೆ. ಈ ನೋಟಿಫಿಕೇಶನ್ಸ್ ಅಲ್ಲಿ ಏನೇನಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಇವತ್ತು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಹಾಗೇನೇ ಇದ್ರಿಗೆ ಯಾವ ಥರ ಸ್ಟಡಿ ಸ್ಟ್ರಾಟಜಿ ಹೇಗೆ ಮಾಡಬೇಕು, ಮತ್ತು ಈಗೇನು ಟೆಂಟೇಟಿವ್ ಡೇಟು ಬಿಟ್ಟಿದ್ದಾರೆ, 5th ಮೇ ಅಂತ ಹೇಳ್ತಾ ಇದ್ದಾರೆ ಪ್ರಿಲಿಮ್ಸು. ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ಯಾವ ರೀತಿ ಸ್ಟಡಿ ಮಾಡಬೇಕು ಹೇಗೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಕಂಪ್ಲೀಟ್ ಮಾಹಿತಿ ಕೊಡ್ತಾ ಇದ್ದೀವಿ. ಸೊ ಭಾರತ್ IAS KS RT ನಗರ ವತಿಯಿಂದ. ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ನೀವು ಇದೇ ವಿಡಿಯೋದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಇದ್ದರೆ ನಾನು ನಿಮಗೆ ಡೆಫಿನೆಟಾಗಿ ಇದ್ರ ಬಗ್ಗೆ ನಾನು ಮಾಹಿತಿನ ಕೊಡ್ತೀನಿ. ಓಕೆ, ಈಗ ಫಸ್ಟು ಅಧಿಸೂಚನೆಯಲ್ಲಿ ಏನೇನು ಚೇಂಜಸ್ ಆಗಿದೆ, ಯಾವುದು ಡೇಟಿಗೆ ನಮಗೆ ಅಧಿಸೂಚನೆ ಬಿಟ್ಟಿದ್ದಾರೆ, ಏನು ಇದ್ರ ಬಗ್ಗೆ ಫಸ್ಟ್ ನಾವು ಡೀಟೇಲ್ಡಾಗಿ ಮಾಹಿತಿ ತಿಳ್ಕೊಬೇಡೋಣ. ನೆಕ್ಸ್ಟ್ ಅದ್ರ ಸ್ಟಡಿ ಸ್ಟ್ರಾಟಜಿ ಬಗ್ಗೆ ನಾನು ನಿಮಗೆ ಮಾಹಿತಿನ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ KS ನೋಟಿಫಿಕೇಶನ್ ಆಗಿದೆ ಅಂತ ಗೊತ್ತು. ಎಷ್ಟು ಹುದ್ದೆಗೆ? 384 ಹುದ್ದೆಗೆ ನೋಟಿಫಿಕೇಶನ್ಸ್ ಆಗಿದೆ. ಯಾವುದು? KS ಎಕ್ಸಾಮಿನೇಷನ್ಸ್ ಕಂಡಕ್ಟ್ ಮಾಡುವಂಥ ಬೋರ್ಡ್ ಯಾವುದು? ಕರ್ನಾಟಕ ಲೋಕಸೇವಾ ಆಯೋಗ. ಅಂದರೆ KPSC ಸಂಸ್ಥೆಯು KS ಹುದ್ದೆಗಳಿಗೆ ಎಕ್ಸಾಮ್ಸ್ನ ನಡೆಸುತ್ತೆ. ಯಾವತ್ತು ನೋಟಿಫಿಕೇಶನ್ಸ್ ಆಗಿದೆ? 26/2/2024 ನೋಟಿಫಿಕೇಶನ್ಸ್ ಆಗಿದೆ. ನೋಡಿ, ಇದರಲ್ಲಿ ನಿಮ್ಗೆ ಏನಾಗುತ್ತೆ, ಇದು ಯಾವ ಥರ ಎಷ್ಟು ಗ್ರೂಪ್ KPSCಯಲ್ಲಿ ಗ್ರೂಪ್ A ಜಾಬ್ ಇರುತ್ತೆ ಮತ್ತು ಗ್ರೂಪ್ B ಜಾಬ್ ಇರುತ್ತೆ. ಗ್ರೂಪ್ A ಜಾಬ್ಗಳು ಎಷ್ಟು ಕಾಲ್ಫಾರ್ಮ್ ಆಗಿದೆ ಮತ್ತು ಗ್ರೂಪ್ B ಜಾಬ್ಗಳು ಎಷ್ಟು ಕಾಲ್ಫಾರ್ಮ್ ಆಗಿದೆ ಅನ್ನೋದ್ರ ಬಗ್ಗೆ ನೋಡೋಣ. ನೋಡಿ, ಇದು ಸಹಾಯಕ ಆಯುಕ್ತರು, ಕಿರಿಯ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ, ಅಂದರೆ ಅಸಿಸ್ಟೆಂಟ್ ಕಮಿಷನರ್ ಅಂತ ಕರಿತೀವಿ. ಅದು ಇಲ್ಲಿ ನೋಡಿ, ಇಲ್ಲೇ ಸೆಗ್ರಿಗೇಟ್ ಮಾಡಿ ಕೊಟ್ಟಿದ್ದಾರೆ. ಮತ್ತು HK ನಾನ್ HK ಮತ್ತು ನಾನ್ HK ಎರಡಕ್ಕೂ ಸೆಗ್ರಿಗೇಟ್ ಮಾಡಿ ಟೋಟಲ್ ಆಗಿ 40 ಹುದ್ದೆ. ಅಂದರೆ ವಿಶೇಷ ಸೂಚನೆ ಅಂದರೆ ಸ್ಪೆಷಲ್ ಇನ್ಸ್ಟ್ರಕ್ಷನ್ಸ್ ಏನಪ್ಪ ಅಂತಂದರೆ, ನೀವು ಇವಾಗ ಅಪ್ಲೈ ಮಾಡ್ತಿರ್ತೀರ, ಆ ಪ್ರೊಸೀಜರಲ್ಲಿ ನಿಮ್ಮದು ಅಡ್ರೆಸ್ ಆಗಿರ್ಬೋದು, ಮತ್ತು ಯಾವುದು ಪ್ರವರ್ಗ ಬರುತ್ತೆ, ತಂದೆ ತಾಯಿ ನಿಮ್ಮ ಕಂಪ್ಲೀಟ್ ಏನಿರುತ್ತೆ ಡೀಟೇಲ್ಸ್ನ ಏನು ನೀವು SSLC ಮಾರ್ಕ್ಸ್ ಕಾರ್ಡಲ್ಲಿ ಕೊಟ್ಟಿರ್ತೀರೋ ಅದೇ ರೀತಿಯಾಗಿ ಕೊಡಬೇಕಾಗುತ್ತೆ. ಸ್ವಲ್ಪ ಏನಾದರೂ ಮಿಸ್ಟೇಕ್ ಆಯಿತು ಅಂದರೆ ಅದು ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಮತ್ತು ಅದರದ್ದೆಲ್ಲ ತುಂಬ ಜಾಸ್ತಿ ವರ್ಕ್ ಇರುತ್ತೆ. ಅದರ ರಿಟರ್ನ್ ಅವರಿಗೆ ಹೋಗಿ KPSC ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ತುಂಬ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಯಾವುದೇ ನೀವು ಅಪ್ಲಿಕೇಶನ್ನ ಅಪ್ಲೈ ಮಾಡ್ತಾ ಇದ್ದರೆ 1 or 2 ಟೈಮ್ಸ್ ಕ್ಲೀನಾಗಿ ಓದಿ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಮತ್ತು OTR ಇರುತ್ತೆ, 1 ಟೈಮ್ ರಿಜಿಸ್ಟ್ರೇಷನ್ ಅನ್ನೋದು ಇರುತ್ತೆ. ಸೊ ನೀವು ಏನೇ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀರಾ ಅಂತಂದರೆ ಕ್ಲೀನಾಗಿ ಎಲ್ಲವುದು SSLC ಮಾರ್ಕ್ಸ್ ಕಾರ್ಡಲ್ಲಿ ಏನಾಗಿರುತ್ತೋ ಅದೇ ರೀತಿಯಾಗಿ ನೀವು ಮೆನ್ಷನ್ ಮಾಡಿ 1 ಟೈಮ್ ಆಗಿ ನಿಮ್ಮ ಪ್ರೊಫೈಲನ್ನು ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ. ದೆನ್ ಮತ್ತು ನೀವು ಇದು ಬಂದ್ಬಿಟ್ಟು KPSC ವೆಬ್ಸೈಟಲ್ಲಿ ಮಾತ್ರ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಬೇರೆ ಯಾವುದೋ ವೆಬ್ಸೈಟಲ್ಲಿ ಅಪ್ಲೈ ಮಾಡಿದ್ರೆ ಅದು ನಿಮಗೆ ತೊಗೊಳ್ಳೋದಿಲ್ಲ, ಅದು ರಿಜೆಕ್ಟ್ ಆಗುತ್ತೆ. ಓನ್ಲಿ KPSC ವೆಬ್ಸೈಟಲ್ಲಿ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಇದೆ ನೋಡಿ, ಇಲ್ಲಿ ವೆಬ್ಸೈಟಲ್ಲಿ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಏನೇ ಇನ್ಫಾರ್ಮೇಷನ್ ಇದ್ದರೂ ಕ್ಲೀನಾಗಿ ಅದನ್ನು. ನೆಕ್ಸ್ಟ್ ಸ್ಟೇಜ್ ಬಂದು ನಿಮಗೆ ಯೂಸರ್ ID. ನೀವು ಏನೀಗ ಕ್ರಿಯೇಟ್ ಮಾಡಿರ್ತೀರಲ್ವ ಅಪ್ಲೈ ಮಾಡಬೇಕಾದ್ರೆ ಯೂಸರ್ ID, ಮೇಲ್ ID, ಈ ಮೊಬೈಲ್ ನಂಬರು ವೆರಿ ವೆರಿ ಇಂಪಾರ್ಟೆಂಟ್. ನೀವೇನು ಕರೆಕ್ಟಾಗಿ ಕೊಟ್ಟಿರ್ತೀರಲ್ವ ಅದಕ್ಕೆ ನಿಮಗೆ ನೋಟಿಫಿಕೇಷನ್ ಆಗಿರ್ಬೋದು, ಮತ್ತು ನಿಮ್ದು ಏನಾದರೂ ಅಪ್ಲೈ ಮಾಡಿರೋ ರಿಜೆಕ್ಟೆಡ್ ಆಗಿದ್ರೆ ಕಂಪ್ಲೀಟಾಗಿ ಅದೇ ಮೇಲು ಮತ್ತು ನಿಮಗೆ ಫೋನ್ ನಂಬರ್ಗೆ ಬರುತ್ತೆ. ಅದನ್ನು ಪ್ರಾಪರಾಗಿ ಮೇಂಟೈನ್ ಮಾಡಿ. ಸೊ ಒಬ್ಬೊಬ್ಬರು ಅದ್ರ ಬಗ್ಗೆ ಕಾಳಜಿ ವಹಿಸಿರಲ್ಲ. ಈಗ ನೋಡಿ, ಅಪ್ಲೈ ಮಾಡಿರ್ತೀರ, ಮತ್ತೇನೋ ಫೋನ್ ಇದಾಯಿತು ಅಂತೇಳಿ ಬೇರೆ ಮೇಲ್ ID ಕ್ರಿಯೇಟ್ ಮಾಡೋದು, ಬೇರೆ ಫೋನ್ ನಂಬರ್ ಯೂಸ್ ಮಾಡ್ತೀರಾ. ಬಟ್ ಏನಾದರೂ KPSC ವತಿಯಿಂದ ನಿಮಗೆ ನೋಟಿಫಿಕೇಷನ್ಸ್ ಬಂದಿದೆ ರಿಜೆಕ್ಟೆಡ್ ಬಗ್ಗೆ, ಅದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿ ಸಿಗೋಲ್ಲ. ನೀವೀಗ ಏನು ಕೊಟ್ಟಿರ್ತೀರ ಅದನ್ನು ನೀವು ಯಾವಾಗಲೂ ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಓಕೆನಾ. ಸೊ ಅದಾದಮೇಲೆ ಇನ್ನೊಂದು ಸ್ಪೆಷಲ್ ನ್ಯೂಸ್ ಏನಂದರೆ, SSLCಯನ್ನು ಯಾರು 2002ಕ್ಕಿಂತ ಮುಂಚೆ ಕ್ಲಿಯರ್ ಮಾಡಿರ್ತಾರಲ್ಲ ಅವರು ಕಂಪ್ಲೀಟಾಗಿ ಅವ್ರದ್ದು ರಿಜಿಸ್ಟ್ರೇಷನ್ ಏನಿರ್ತದೆ ಮ್ಯಾನ್ಯಲ್ ಎಂಟ್ರಿ ಇರುತ್ತೆ. ಅವ್ರದ್ದು ಏನೇನಿದೆಲ್ಲ ಕಂಪ್ಲೀಟಾಗಿ ರಿಜಿಸ್ಟ್ರೇಷನ್ ಮ್ಯಾನ್ಯಲ್ ಮಾಡಬೇಕಾಗುತ್ತೆ. ಆಫ್ಟರ್ 2003 ಇರುತ್ತಲ್ಲ, ಅವ್ರದ್ದು ಜಸ್ಟ್ SSLC ರಿಜಿಸ್ಟ್ರೇಷನ್ ನಂಬರ್ ಹಾಕಿದ್ರೆ ಸಾಕು, ಕಂಪ್ಲೀಟಾಗಿ ಅದೇನಾಗುತ್ತೆ ಬೋರ್ಡಿಂದನೇ ಕಂಪ್ಲೀಟ್ ಇನ್ಫಾರ್ಮೇಷನ್ ಎಲ್ಲದನ್ನು ಅದು ಆಟೋಮೆಟಿಕ್ಕಾಗಿ ತಗೊಳ್ಳೋಗುತ್ತೆ. 2002 ಬಿಫೋರ್ ಇರೋರು ಏನು ಮಾಡಬೇಕಾಗುತ್ತೆ, ಮ್ಯಾನ್ಯಲ್ ಎಂಟ್ರಿ ಮಾಡಬೇಕಾಗುತ್ತೆ ರಿಜಿಸ್ಟ್ರೇಷನ್ಸ್ ಬಗ್ಗೆ. ಸೊ ನೋಡಿ, ನೆಕ್ಸ್ಟ್ ಸ್ಲೈಡಲ್ಲಿ ಏನಿದೆ, HK ಮೀಸಲಾತಿ ಯಾರಿದೆಯಲ್ಲ ಕಂಪ್ಲೀಟಾಗಿ ಅವ್ರದ್ದು ಮೀಸಲಾತಿ ಪತ್ರನ ಕರೆಕ್ಟಾಗಿ ಅಪ್ರೂವಲ್ ಮಾಡಬೇಕು. ಮತ್ತು ಪ್ರಮಾಣ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು, ಎಲ್ಲವುದು ನಿಮ್ದು ಏನು ರಿಸರ್ವೇಷನ್ ಬರುತ್ತೆ, ಕನ್ನಡ ಮೀಡಿಯಮ್ ಇದ್ದರೆ, ಮತ್ತು ಏನು ವಿಡೋಸ್ ಇದ್ದರೆ, ಹ್ಯಾಂಡಿಕ್ಯಾಫ್ಟ್ ಇದ್ದರೆ, ಕಂಪ್ಲೀಟಾಗಿ ಯಾರ್ಯಾರ್ದು ಏನೇನು ರಿಸರ್ವೇಷನ್ ಬರುತ್ತಲ್ಲ ಅದರದ್ದೆಲ್ಲ ರಿಸರ್ವೇಷನ್ಸ್ನ ಪ್ರಾಪರಾಗಿ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ರೂರಲ್ ಇರೋರಿದ್ದರೆ ರೂರಲ್, ವುಮೆನ್ಸ್ ಕ್ಯಾಟಗರಿ ಇರೋರಿದ್ದರೆ ವುಮೆನ್ಸು, ಈ ರೀತಿಯಾಗಿ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನೀವು ಎಲ್ಲದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ
ನೋಡಿ ನೀವು ಅಪ್ಲೈ ಮಾಡಬೇಕಾದ್ರೆ ಫೋಟೋಸ್ ಆಗಿರ್ಬೋದು, ಅಂದರೆ 200 KB ಅಲ್ಲೇ ಇರಬೇಕು, ಮತ್ತು ಸಿಗ್ನೇಚರ್ ಆಗಿರ್ಬೋದು 70 KB ಅಲ್ಲೇ ಇರಬೇಕು. ಇದಕ್ಕಿಂತ ಮೀರಿದೆ ಅಂತಂದರೆ, ಅದಕ್ಕಿಂತ ಕಡಿಮೆ ಇದೆ ಅಂದರೆ ಚಾನ್ಸಸ್ ಅದು ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. JPG ಫಾರ್ಮೆಟಲ್ಲಿ ಅಥವಾ JPG ಫಾರ್ಮೆಟಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಅದು ರಿಜೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಇದ್ರ ಬಗ್ಗೆ ಕಂಪ್ಲೀಟಾಗಿ ಅಪ್ಲೈ ಮಾಡಬೇಕಂದ್ರೆ 1 or 2 ಟೈಮ್ಸ್ ಮತ್ತೆ ಹೇಳ್ತಾ ಇದ್ದೀನಿ, ಇನ್ಸ್ಟ್ರಕ್ಷನ್ಸ್ನ ಕ್ಲೀನಾಗಿ ನೀವು ಓದಿ ನೀವು ಅದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಓಕೆನಾ? ಈ ರೀತಿಯಾಗಿ ನಿಮಗೆ ಅಪ್ಡೇಟ್ಸ್ ಇರುತ್ತೆ. ನೆಕ್ಸ್ಟ್ ಬಂದು ನೋಡಿ, ಇದಕ್ಕೆ ಮುಂಚೆ ಎಲ್ಲ ನಿಮಗೆ ಪೇಮೆಂಟ್ಸ್ ಎಲ್ಲ ಯಾವ ಥರ ಆಪ್ಷನ್ ಇರ್ತಾ ಇತ್ತು ಅಂತಂದರೆ ನೆಟ್ ಬ್ಯಾಂಕಿಂಗು, ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು ಈ ರೀತಿಯಾಗಿ ಆಪ್ಷನ್ ಇರ್ತಾ ಇತ್ತು. ಬಟ್ ಇವಾಗ ಹೊಸ ಆಪ್ಷನ್ ಕೊಟ್ಟಿದ್ದಾರೆ, UPI ಮುಖಾಂತರ, ಅಂದರೆ ಫೋನ್ಪೇ, ಗೂಗಲ್ ಪೇ ಥರ ಏನು ಮಾಡ್ಬೋದು ನೀವು ಯೂಸ್ ಮಾಡ್ಬೋದು. UPI ಮುಖಾಂತರನೂ ಸಹ ನೀವು ಪೇಮೆಂಟ್ ಮಾಡ್ಬೋದಾಗಿದೆ. ಇದಾಯಿತು, ಇಷ್ಟು ಪ್ರೊಸೀಜರ್ ಬಗ್ಗೆ ನಿಮಗೆ ಐಡಿಯಾ ಬಂತು. ನೆಕ್ಸ್ಟ್ ನಿಮಗೆ ಯಾವ ಥರ ಫೀಸ್ ಇದೆ, ಅಪ್ಲೈ ಮಾಡ್ತಾ ಇದ್ದೀರಾ ಅಂತಂದಾಗ ನಿಮಗೆ ಯಾವ ಥರ ಫೀಸ್ಗಳನ್ನ ಇಟ್ಟಿದ್ದಾರೆ ಅಂದರೆ GM ಕ್ಯಾಟಗರಿಗೆ ಏನು ಮಾಡಿದ್ದಾರೆ 600 ರೂಪಾಯಿ ಇಟ್ಟಿದ್ದಾರೆ, ಮತ್ತು ನಿಮಗೆ OBC ಕ್ಯಾಟಗರಿಗೆ 300 ಇದೆ, ಮತ್ತು ಶೆಡ್ಯೂಲ್ ಕಾಸ್ಟ್ ಎಲ್ಲ ಬಂತು ಅಂತಂದರೆ ನಿಮ್ಗೆ ಏನಾಗುತ್ತೆ 50 ರೂಪೀಸ್ನ ಪೇ ಮಾಡಬೇಕಾಗುತ್ತೆ. ಈ ರೀತಿ ನಾಟ್ ಶೆಡ್ಯೂಲ್ ಕಾಸ್ಟ್, ಇದು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಏನಾಗುತ್ತೆ 50 ರೂಪೀಸ್ ಇರುತ್ತೆ. ದೆನ್ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗಡ ಮತ್ತು ಪ್ರವರ್ಗ ಒಂದು ಯಾರು ಅಭ್ಯರ್ಥಿಗಳಿರ್ತಾರಲ್ಲ ಅವರಿಗೆ ಯಾವುದೇ ರೀತಿಯ ಶುಲ್ಕ ಇರುವುದಿಲ್ಲ, ಅಂದರೆ ಅಪ್ಲಿಕೇಶನ್ ಪೇಮೆಂಟ್ ಯಾವುದೇ ಇರೋದು, ಎಕ್ಸಾಮ್ ಶುಲ್ಕಗಳು ಇರೋದಿಲ್ಲ. ನೆಕ್ಸ್ಟ್ ನಿಮಗೆ ಇಷ್ಟ್ರ ಬಗ್ಗೆ ತಿಳ್ಕೊಂಡ್ರೆ ಇವಾಗ ಎಲಿಜಿಬಿಲಿಟಿ ಬಗ್ಗೆ ಎಲ್ಲ ತಿಳ್ಕೊಬೇಕಾಗುತ್ತೆ, ಮತ್ತು ಎಷ್ಟು ಅಟೆಂಪ್ಟ್ಸ್ ಇರುತ್ತೆ, ಯಾರ್ಯಾರಿಗೆ ಯಾವ್ಯಾವ ಕ್ಯಾಸ್ಟಿಗೆ ಎಷ್ಟು ಅಟೆಂಪ್ಟ್ಸ್ ಇರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ನೋಡಿ, ಇಲ್ಲಿ ಜನರಲ್ ಮೆರಿಟ್ ಬರ್ತಾ ಇದ್ದೀರ ಅಂದರೆ ನಿಮಗೆ 5 ಅಟೆಂಪ್ಟ್ಸ್ ಇರುತ್ತೆ, ಮತ್ತು OBC ಬರ್ತಾ ಇದ್ದೀರ ಅಂದರೆ 7 ಅಟೆಂಪ್ಟ್ಸ್ ಇರುತ್ತೆ, ಮತ್ತು ನಿಮಗೆ ಯಾವುದೇ ಲಿಮಿಟೇಷನ್ಸ್ ಇರೋದಿಲ್ಲ, ಅಟೆಂಪ್ಟ್ಸಲ್ಲಿ ಲಿಮಿಟೇಷನ್ಸ್ ಇರೋದಿಲ್ಲ. ಮತ್ತು ನೋಡಿ, ಸಾಮಾನ್ಯ ಅಭ್ಯರ್ಥಿಗಳು ಕನಿಷ್ಠ, ಈಗ ಯಾವುದೇ ಒಂದು ಅಭ್ಯರ್ಥಿ ನಾನು KS ಎಕ್ಸಾಮಿನೇಷನ್ಸ್ನ ಬರೀಬೇಕು ಅಂತಂದರೆ ನಿಮಗೇನಾಗಿರಬೇಕು, ಕನಿಷ್ಠ 21 ವರ್ಷ ಆಗಿರಬೇಕು, 21 ಇಯರ್ಸ್ ಕಂಪ್ಲೀಟ್ ಆಗಿರಬೇಕು. ಮತ್ತು ಕೆಲವೊಬ್ಬರಿಗೆ ಇನ್ನೊಂದು ಡೌಟ್ಸ್ ಇರುತ್ತೆ, ನಾನು 21 ಇಯರ್ಸ್ ಆಗಿದೆ ಬಟ್ ನಾನು ಡಿಗ್ರಿ ಫೈನಲ್ ಇಯರ್ ಪರ್ಸೂಯಿಂಗ್ ಇದ್ದೀನಿ, ನಾನು ಓದ್ತಾ ಇದ್ದೀನಿ, ನಾವೆಲ್ಲ ಅಪ್ಲೈ ಮಾಡ್ಬೋದು ಅಂತ. ಡೆಫಿನೆಟ್ಲಿ ನೀವೆಲ್ಲ ಅಪ್ಲೈ ಮಾಡ್ಬೋದು. ಸೊ ನೀವು ಎಲಿಜಿಬಲ್ ಇರ್ತೀರ ಈ KS ಎಕ್ಸಾಮಿನೇಷನ್ಸ್ನ ಬರೆಯೋದಕ್ಕೆ. ಮತ್ತು ನಿಮಗೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಈಗ ಏಜ್ ರಿಲ್ಯಾಕ್ಸ್ ಮತ್ತೆ 3 ಇಯರ್ಸ್ ಇನ್ಕ್ರೀಸ್ ಮಾಡಿದ್ದಾರೆ. ಮುಂಚೆ ಆದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 35 ಇಯರ್ಸ್ ಇರ್ತಾ ಇತ್ತು, ಈಗ 38 ಇಯರ್ಸ್ವರೆಗೂ ಇನ್ಕ್ರೀಸ್ ಮಾಡಿದ್ದಾರೆ. ಹಾಗೆಯೇ OBC ಅಭ್ಯರ್ಥಿಗಳಿಗೆ ಅಂದರೆ 2A 2B 3A 3B ಅಭ್ಯರ್ಥಿಗಳಿಗೆ 41 ಇಯರ್ಸ್ವರೆಗೂ ನಿಮಗೆ ಎಕ್ಸಾಮ್ಸ್ನ ಅಟೆಂಡ್ ಮಾಡ್ಬೋದು. SC ST ಬಂದು ನಿಮಗೆ 43 ಇಯರ್ಸ್ವರೆಗೂ ನೀವು ಎಕ್ಸಾಮಿನೇಷನ್ಸ್ನ ಅಟೆಂಡ್ ಮಾಡ್ಬೋದು. ಈ ರೀತಿಯಾಗಿ ನಿಮಗೆ ಮಾಹಿತಿ ಇರುತ್ತೆ. ಅದೇ ರೀತಿಯಾಗಿ ಮತ್ತು ನಿಮಗೆ ಮಾಜಿ ಸೈನಿಕರು ಮತ್ತು ವಿಡೋಸ್ ಇವರೆಲ್ಲ ಬಂತಂದರೆ ಏನು ಸೇಮ್ ಏಜ್ ಇರುತ್ತಲ್ಲ ಅದ್ರ ಮೇಲೆ ಅವ್ರಿಗೆ ಏನಾಗುತ್ತೆ 10 ಇಯರ್ಸ್ ಏಜ್ 10 ಇಯರ್ಸ್ ಎಕ್ಸ್ಟ್ರಾ ಅವರಿಗೆ ಇರುತ್ತೆ, ಏಜ್ ರಿಲ್ಯಾಕ್ಸೇಷನ್ಸ್ ಇರುತ್ತೆ. 10 ಇಯರ್ಸು ಅವರು ಅಟೆಂಡ್ ಮಾಡ್ಬೋದು. ಈ ರೀತಿಯಾಗಿ ನಿಮಗೆ ಎಕ್ಸಾಮಿನೇಷನ್ ಪ್ರೊಸೀಜರ್ ಇರುತ್ತೆ. ಸೊ ಡಿಫ್ರೆಂಟ್ ಕ್ಯಾಟಗರಿಗೆ. ದೆನ್ ಅಗೇನ್ ಮತ್ತು ಓನ್ಲಿ ರೈಟಿಂಗ್ ಅಷ್ಟೇನಾ, ಪ್ರಿಲಿಮ್ಸ್ ಮೀನ್ಸ್ ಇಂಟರ್ವ್ಯೂ ಅಷ್ಟೇನಾ ಮ್ಯಾಮ್ KS ಎಕ್ಸಾಮಿನೇಷನ್ಸ್ ಬರೀಬೇಕಾದ್ರೆ ಬೇರೆ ಇನ್ನೇನು ಎಕ್ಸಾಮಿನೇಷನ್ಸ್ ಇರಲ್ವ ನಮಗೆ? ಡೆಫಿನೆಟ್ಲಿ ಇರುತ್ತೆ. ಯಾವುದಕ್ಕೆ ಇರುತ್ತೆ ಅಂತಂದರೆ DYSP ಈ ಥರ ಪೋಸ್ಟ್ಗಳಿರ್ತೈತಲ್ಲ, DYSPಗಾಗಿರ್ಬೋದು, ಮತ್ತು ಕರ್ನಾಟಕ ಕಾರಾಗೃಹ ಸೇವೆ ಆಗಿರ್ಬೋದು, ಅಬಕಾರಿ ಉಪ ಅಧೀಕ್ಷಕರು ಅಂತ ಕರೀತಾರೆ. ಇವಿಷ್ಟಕ್ಕೂ ನಿಮಗೆ ಎಂಡೋರ್ಸ್ಮೆಂಟ್ ಅಂದರೆ ದೇಹದಾಢ್ಯತೆ ಪರೀಕ್ಷೆ ಇರುತ್ತೆ. ಇಷ್ಟೇ ಸೆಂಟಿಮೀಟರ್ ಇರಬೇಕು ಅನ್ನೋದ್ರ ಬಗ್ಗೆ ಎಲ್ಲ ನಾನು ಡೀಟೇಲ್ ಆಗಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮತ್ತು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ PDF ನಾನು ಪ್ರೊವೈಡ್ ಮಾಡ್ತೀನಿ. ಸೊ ನೀವು ಅದನ್ನ ಒಂದ್ಸಲ ನೋಡ್ಕೊಳ್ಬೋದು. ಆಯಿತು, ಈಗ ನೋಡಿ ಇಷ್ಟ್ರ ಬಗ್ಗೆನೂ ನಿಮಗೆ ಇನ್ಫಾರ್ಮೇಷನ್ಸ್ ಗೊತ್ತಾಯಿತು. ಇದಿಷ್ಟು ಆದಮೇಲೆ ಯಾವ ಥರ ಅಪ್ಲೈ ಮಾಡಬೇಕು, ಏನೇನು ನಮ್ಮ ಕ್ರೈಟೀರಿಯಾ ಇರಬೇಕು, ಪ್ರೊಸೀಜರ್ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ನಾನು ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. ಅದೇ ರೀತಿಯಾದ ನೀವು KS ಎಕ್ಸಾಮಿನೇಷನ್ಸ್ನ ಬರೀತಾ ಇದ್ದೀರಾ ಅಂತಂದರೆ ನಿಮಗೆ ಪ್ಯಾಟ್ರನ್ಸ್ ಇರುತ್ತೆ. 3 ಸ್ಟೇಜಸಲ್ಲಿ ಬರೀಬೇಕು. ಫಸ್ಟ್ ಸ್ಟೇಜ್ ಬಂದು ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ ಅಂತೇಳಿ 3 ಸ್ಟೇಜಸಲ್ಲಿ ಇರುತ್ತೆ. ಪ್ರಿಲಿಮ್ಸ್ ಥರ ಯಾವ ಥರ ಕ್ವಶನ್ಸ್ ಕೇಳ್ತಾರೆ, ಯಾವ್ಯಾವ ಸಬ್ಜೆಕ್ಟ್ಸ್ ಮೇಲೆ ನಿಮಗೆ ಕೇಳ್ತಾರೆ, ಮೇನ್ಸಲ್ಲಿ ಯಾವ ಥರ ಇರುತ್ತೆ, ಯಾವ್ಯಾವ ಸಬ್ಜೆಕ್ಟ್ ಮೇಲೆ ಕೇಳ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ಐಡಿಯಾ ಇರೋದಿಲ್ಲ. ಸೊ ನೋಡಿ ಅದ್ರ ಬಗ್ಗೆ ನಾನೀಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಏನಾದರೂ ಚೇಂಜಸ್ ಆಗಿದೆ, ಪ್ಯಾಟ್ರನಲ್ಲಿ ಏನಾದರೂ ಚೇಂಜಸ್ ಆಗಿದೆ ಅಂದರೆ ಪ್ಯಾಟ್ರನಲ್ಲೆಲ್ಲ ಏನೂ ಚೇಂಜಸ್ ಆಗಿಲ್ಲ, ಆ್ಯಸ್ ಇಟ್ ಈಸ್ ಪ್ಯಾಟ್ರನ್ ಹಾಗೇ ಇದೆ. ಸೊ ನಿಮಗೆ ನಾನು ಹೇಳಿದೆ ಏಜ್ ಕ್ರೈಟೀರಿಯಾದಲ್ಲಿ ಸ್ವಲ್ಪ ಚೇಂಜಸ್ ಇತ್ತು, ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಈ ರೀತಿಯಾಗಿ ನಿಮಗೆ ಫಸ್ಟ್ ಪೇಪರಲ್ಲಿ ಏನು ಕೇಳ್ತಿರುತ್ತೆ, ಪ್ರಿಲಿಮ್ಸಲ್ಲಿ ಏನು ಬರುತ್ತೆ ಅಂತಂದರೆ 2 ಪೇಪರ್ ಬರುತ್ತೆ. 2 ಪೇಪರಲ್ಲಿ ಏನಾಗುತ್ತೆ 100 ಕ್ವಶನ್ಸ್ ಇರುತ್ತೆ. ನೋಡಿ ಇದರಲ್ಲಿ ಯಾವುದೇ ಟಾಪಿಕ್ ಮೇಲೆ ಕೇಳ್ತಾರೆ ಅಂದರೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯ ವಿಷಯಗಳನ್ನು ಒಳಗೊಂಡಂತೆ ಸಾಮಾನ್ಯ ಅಧ್ಯಯನ ವಿಷಯಗಳ ಬಗ್ಗೆ ನಿಮಗೆ ಕೇಳ್ತಾರೆ. ಅಂದರೆ ಜನರಲ್ ಸ್ಟಡೀಸ್ ರಿಲೇಟೆಡ್ ಟು ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್. ನೋಡಿ 40 ಕ್ವಶನ್ಸ್ ಇದರಿಂದನೇ ಬರುತ್ತೆ. ಸೊ ನಿಮಗೆ ಈಚ್ ಕ್ವಶನ್ಸ್ ಕ್ಯಾರೀಸ್
2 ಮಾರ್ಕ್ಸ್ ಇರುತ್ತೆ. 80 ಮಾರ್ಕ್ಸ್ಗೆ ಕೇಳ್ತಾರೆ. ಮತ್ತು ಮಾನವಿಕ ಶಾಸ್ತ್ರ, ಹ್ಯುಮ್ಯಾನಿಟಿ ಸಬ್ಜೆಕ್ಟ್ಸ್, ಹಿಸ್ಟ್ರಿ, ಎಕನಾಮಿಕ್ಸು, ಪಾಲಿಟಿ, ಜಿಯೋಗ್ರಫಿ ಈ ಥರ ಸಬ್ಜೆಕ್ಟ್ಗಳೆಲ್ಲ ಏನು ಮಾಡ್ತಾರೆ, ನಿಮಗೆ 60 ಕ್ವಶನ್ಸ್ನ ಕೇಳ್ತಾರೆ. ಅರೌಂಡ್ 120 ಮಾರ್ಕ್ಸ್ಗೆ ಕೇಳ್ತಾರೆ. ಟೋಟಲ್ ಮಾರ್ಕ್ಸ್ ಬಂದ್ಬಿಟ್ಟು 100 ಕ್ವಶನ್ಸು 200 ಮಾರ್ಕ್ಸ್ಗೆ ಕೇಳ್ತಾರೆ. ಸೊ ಸೆಕೆಂಡ್ ಪೇಪರ್ ಒಂದು ಪೇಪರ್ 2 ಅಂತ ಕರಿತೀವಿ. ನೋಡಿ, ರಾಜ್ಯದ ಪ್ರಾಮುಖ್ಯತೆಗೆ ಸಂಬಂಧಿಸಿದಂತೆ ಸಾಮಾನ್ಯ ಅಧ್ಯಯನ. ಯಾಕಂದರೆ ನೀವು ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಆಗಿ ಹೋಗ್ತಾ ಇದ್ದೀರಾ, ಕರ್ನಾಟಕ ಬಗ್ಗೆ ಎಂಟೈರ್ ನಿಮಗೆ ಡೀಟೇಲ್ಡ್ ಇನ್ಫಾರ್ಮೇಷನ್ ಇರಬೇಕಾಗುತ್ತೆ. ಸೊ ಜನರಲ್ ಸ್ಟಡೀಸ್ ರಿಲೇಟೆಡ್ ಟು ಸ್ಟೇಟ್ ಇಂಪಾರ್ಟೆನ್ಸ್ ಬಗ್ಗೆ ನಿಮಗೆ ಕೇಳ್ತಾರೆ. ಹಿಯರ್ ಆಲ್ಸೋ ದೇ ಕ್ಯಾನ್ ಆಸ್ಕ್ 40 ಕ್ವಶನ್ಸ್. ಆ್ಯಂಡ್ ಸೆಕೆಂಡ್ ಬಂದ್ಬಿಟ್ಟು ನಿಮಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ ಬಗ್ಗೆ ಕೇಳ್ತಾರೆ. ಅರೌಂಡ್ 30 ಕ್ವಶನ್ ದೇ ಕ್ಯಾನ್ ಆಸ್ಕ್. ಆ್ಯಂಡ್ ಅರೌಂಡ್ 60 ಮಾರ್ಕ್ಸ್ ಇರುತ್ತೆ. ಆ್ಯಂಡ್ ಸಾಮಾನ್ಯ ಮಾನಸಿಕ ಸಾಮರ್ಥ್ಯ, ಮೆಂಟಲ್ ಅಬಿಲಿಟಿ ಇಂಪಾರ್ಟೆಂಟ್. ಮೆಂಟಲ್ ಅಬಿಲಿಟಿ ಬಗ್ಗೆ ಕೇಳ್ತಾರೆ. ಇಲ್ಲಿ 30 ಕ್ವಶನ್ಸ್ ಮೆಂಟಲ್ ಅಬಿಲಿಟಿನೇ ಇರುತ್ತೆ. ವೆರಿ ಇಂಪಾರ್ಟೆಂಟ್ ಮೆಂಟಲ್ ಅಬಿಲಿಟಿ. ನಿಮಗೆ ಇದನ್ನು ಶಾರ್ಟ್ಕಟ್ಸ್ ಎಲ್ಲ ಯಾವ ರೀತಿ ಮಾಡಬೇಕೇನು, ಮೆಂಟಲ್ ಅಬಿಲಿಟಿ ತುಂಬ ಜನ ಥಿಯರಿಟಿಕಲ್ ಸಬ್ಜೆಕ್ಟ್ ಸ್ಟ್ರಾಂಗ್ ಇರ್ತಾರೆ, ಒಬ್ಬೊಬ್ಬರಿಗೆ ಮೆಂಟಲ್ ಅಬಿಲಿಟಿ ತುಂಬ ಡಿಫಿಕಲ್ಟ್ ಇರುತ್ತೆ. ಇದ್ರ ಬಗ್ಗೆ ವರಿ ಮಾಡಬೇಡಿ. ನಮ್ಮಲ್ಲಿ ಬ್ಯಾಚಸ್ ಸ್ಟಾರ್ಟ್ ಆಗ್ತಾ ಇದೆ. ಇದ್ರ ಬಗ್ಗೆ ನಾನು ಲಾಸ್ಟ್ ವಿಡಿಯೋದಲ್ಲೂ ಹೇಳ್ತೀನಿ. ಇದು ಯಾವ ಥರ ಈಸಿಯಾಗಿ ನಾವು ಕ್ರ್ಯಾಕ್ ಮಾಡ್ಬೋದು, ಮೆಂಟಲ್ ಅಬಿಲಿಟಿ ಬಗ್ಗೆ ನೀವು ವರಿನೇ ಮಾಡಬೇಡಿ. ಔಟ್ ಆಫ್ 30 ನೀವು ಕ್ರ್ಯಾಕ್ ಮಾಡೋ ರೀತಿಯಾಗಿ ವೆರಿ ಈಸಿಯಾಗಿ ನಾವು ನಿಮಗೆ ಹೇಗೆ ಸಾಲ್ವ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ನಾವು ನಿಮಗೆ ಕ್ಲಾಸಸ್ನ ಪ್ರೊವೈಡ್ ಮಾಡ್ತೀವಿ. ಇಲ್ಲಿ ನಿಮ್ಗೆ ಏನಾಗುತ್ತೆ, ಇಲ್ಲೂ 100 ಕ್ವಶನ್ಸ್ ಇದೆ. ಮತ್ತೆ ಇಲ್ಲಿ ಮಲ್ಟಿಪ್ಲೈ ಇಂಟು 200 ಮಾರ್ಕ್ಸ್ಗೆ ಈ ರೀತಿಯಾಗಿ ಕೇಳ್ತಾರೆ. ಈಗ ಪ್ರಿಲಿಮ್ಸ್ ಪೇಪರ್ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ಐಡಿಯಾ ಬಂತು. ನೆಕ್ಸ್ಟ್ ಬಂದು ನಿಮಗೆ ಸೆಕೆಂಡ್ ಪೇಪರ್ ಅಂದರೆ ಏನು, ಮೇನ್ಸ್. ಪ್ರಿಲಿಮ್ಸ್ ಪಾಸ್ ಆಗಿದ ತಕ್ಷಣ ನಿಮ್ಗೆ ಏನು ಮಾಡ್ತಾರೆ, ಮೇನ್ ಸ್ಟೇಜ್ ಇರುತ್ತೆ. ಪ್ರಿಲಿಮ್ಸ್ಗೆ ಈಗ ಮೇ ಅಂತ ಹೇಳಿದರೆ ಅರೌಂಡ್ ಮೇನ್ಸ್ಗೆ ನಿಮಗೆ ಒಂದು 4 to 5 ಮಂತ್ಸ್ ಅಂತೂ ಡೆಫಿನೆಟ್ಲಿ ಗ್ಯಾಪ್ ಇದ್ದೇ ಇರುತ್ತೆ. ಆರಾಮಾಗಿ ಪ್ರಿಪ್ರೇಷನ್ಸ್ ಮಾಡ್ಬೋದು. ನೋಡಿ, ಈ ಮೇನ್ಸಲ್ಲಿ ನಿಮಗೆ ಮೇಜರಾಗಿ ಫಸ್ಟ್ ಕೇಳೋದು ಕ್ವಾಲಿಫೈಯಿಂಗ್ ಪೇಪರ್. ವೆರಿ ಇಂಪಾರ್ಟೆಂಟ್. ಇಫ್ ಯು ಬಿಲಾಂಗ್ ಟು ಕರ್ನಾಟಕ ಅಂದಾಗ ಯು ಹ್ಯಾವ್ ಟು ನೋ ದಿ ಕನ್ನಡ ಅಂತೂ ಡೆಫಿನೆಟ್ಲಿ ಗೊತ್ತೇ ಇರಬೇಕಾಗುತ್ತೆ. ಸೊ ಈ ಕನ್ನಡದಲ್ಲಿ ಏನು ಮಾಡ್ಬಿಡ್ತಾರೆ ಅಂತಂದರೆ ಕ್ವಾಲಿಫೈಯಿಂಗ್, ಬೇಸಿಕ್ಕಾಗಿ ಕ್ವಾಲಿಫೈಯಿಂಗ್ ಅಂದರೆ ಬೇಸಿಕ್ ಗ್ರಾಮರ್ ಕೇಳ್ತಾರೆ. ಔಟ್ ಆಫ್ 150ಗೆ ನೀವು ಒಂದು 53-54 ಮಾರ್ಕ್ಸ್ನ ತೆಗಿಬೇಕಾಗುತ್ತೆ. ಇದು ಬಂದ್ಬಿಟ್ಟು ಕ್ವಾಲಿಫೈಯಿಂಗ್ ಪೇಪರ್ ಆಗಿರುತ್ತೆ. ಅರೌಂಡ್ ನಿಮಗೆ 33% ನಿಮಗೆ ಕೇಳ್ತಾರೆ. ಇಲ್ಲಿ ನಿಮ್ಗೆ ಏನಾಗುತ್ತೆ, 2 ಅವರ್ ಟೈಮ್ ಇರುತ್ತೆ. ಓಕೆ, ಕಂಪ್ಲೀಟ್ ಇದು ಥಿಯರಿಟಿಕಲ್ ಬೇಸಿಸಲ್ಲಿ ಇರುತ್ತೆ. ಇದನ್ನು ನೀವು ಕ್ವಾಲಿಫೈಯಿಂಗ್ ಆದ್ರೇ ನಿಮಗೆ ಇದಿಷ್ಟು ಪೇಪರ್ಸು ನಿಮಗೆ ಕರೆಕ್ಷನ್ಸ್ ಮಾಡ್ತಾರೆ. ಇಲ್ಲೂ ಗ್ರಾಮೆಟಿಕಲ್ ಕೇಳ್ತಾರೆ, ಕನ್ನಡದ ಗ್ರಾಮರ್ ಇರುತ್ತೆ ಆ್ಯಂಡ್ ಇಂಗ್ಲೀಷು ಗ್ರಾಮರ್ ಇರುತ್ತೆ. ವೆರಿ ಇಂಪಾರ್ಟೆಂಟ್. ಇದನ್ನು ಕಾನ್ಸಂಟ್ರೇಷನ್ ಮಾಡಬೇಕು. GST ಹೇಗೆ, GSL ಎಲ್ಲ ನೀವು ಚೆನ್ನಾಗಿ ಓದಿ ಅದ್ರ ಜೊತೆಗೆ ಇದನ್ನು ಕಾನ್ಸಂಟ್ರೇಷನ್ ಮಾಡಿಲ್ಲ ಅಂದರೆ ನಿಮಗೆ ಅದು ಬ್ಯಾರಿಯರ್ ಆಗುತ್ತೆ. ಸೊ ದಟ್ ನೀವು ಇದನ್ನು ಪ್ರಿಪೇರ್ ಆಗಬೇಕಾಗುತ್ತೆ. ಇದು ಕ್ವಾಲಿಫೈ ಆಗಿದ್ರೆ ಅಂದರೆ ಆ್ಯಸ್ ಇಟ್ ಈಸ್ ನಿಮಗೆ ಫಸ್ಟ್ ಪೇಪರ್ ಬಂದು ಪ್ರಬಂಧ 250 ಮಾರ್ಕ್ಸ್ಗೆ ಕೇಳ್ತಾರೆ. 3 hours ಟೈಮ್ ಇರುತ್ತೆ. ಸೊ ಹಾಗೆ ನಿಮಗೆ GS1, GS2, GS3, GS4 ಅಂತೇಳಿ 4 ಕೇಳ್ತಾರೆ. ಸೊ ಇಲ್ಲಿ ನಿಮ್ಗೆ ಏನಾಗುತ್ತೆ, ಜನರಲ್ ಸ್ಟಡೀಸಲ್ಲಿ ಇದು ಎಲ್ಲವುದು ಈಚ್ ಆ್ಯಂಡ್ ಇಂಡಿವಿಜುವಲ್ ಪೇಪರ್ ದೇ ಕ್ಯಾನ್ ಆಸ್ಕ್ 20, 250 ಮಾರ್ಕ್ಸ್ಗೆ ಕೇಳ್ತಾರೆ. ಸೊ ದಟ್ GS ಪೇಪರ್ಸು ಬಂದು ನಿಮಗೆ 5 ಪೇಪರು ಆಗುತ್ತೆ. ಅದೇ ರೀತಿಯಾಗಿ ನಿಮ್ಗೆ ಏನಾಗುತ್ತೆ, ಟೋಟಲಾಗಿ 2020 ಇಂದ ನಿಮಗೆ ಏನಾಗುತ್ತೆ, ಆಪ್ಷನಲ್ ಇಲ್ಲ. ಸೊ ಮುಂಚೆ ಆಪ್ಷನಲ್ ಸಬ್ಜೆಕ್ಟ್ ಇತ್ತು, ಈಗ ಆಪ್ಷನಲ್ ಇಲ್ಲ. ಸೊ ದಟ್ ಆಪ್ಷನಲ್ನ ರಿಮೂವ್ ಮಾಡಿದರೆ ಈಗ ನಿಮಗೆ ಬಂದ್ಬಿಟ್ಟು ನಿಮಗೆ ಲಿಖಿತ ಪರೀಕ್ಷೆ ಟೋಟಲ್ ಮಾರ್ಕ್ಸ್ ಬಂದ್ಬಿಟ್ಟು 1250 ಮಾರ್ಕ್ಸ್ಗೆ ಅವರು ಕರೀತಾ ಇದ್ದಾರೆ. ಇದು ಎಕ್ಸಾಮಿನೇಷನ್ಸ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಮತ್ತು ಪರ್ಸ್ನಾಲಿಟಿ ಟೆಸ್ಟ್, ವ್ಯಕ್ತಿತ್ವ ಪರೀಕ್ಷೆಯ ಒಟ್ಟು ಅಂಕಗಳು ಬಂದು ನಿಮಗೆ 25 ಮಾರ್ಕ್ಸ್ಗೆ ಕೇಳ್ತಾ ಇದ್ದಾರೆ. ಸೊ ಟೋಟಲ್ ಮಾರ್ಕ್ಸ್ ಒಂದು ಗ್ರ್ಯಾಂಡ್ ಟೋಟಲ್ ಬಂದ್ಬಿಟ್ಟು ನಿಮಗೆ ಇನ್ಕ್ಲೂಡಿಂಗ್ ಇಂಟರ್ವ್ಯೂನು ಕೂಡ ನಿಮಗೆ 1275 ಮಾರ್ಕ್ಸ್ಗೆ ನಿಮಗೆ ಈ ಎಕ್ಸಾಮಿನೇಷನ್ಸ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ನೀವು ಏನಿರುತ್ತೆ, ಪೇಪರ್ 1, ಪೇಪರ್ 2 ಹಾಗೆ ಮೇನ್ಸ್ ಬಗ್ಗೆ ಕಂಪ್ಲೀಟಾಗಿ ನೀವು ಮಾಹಿತಿನ ತಿಳ್ಕೊಂಡಿದ್ದೀರಾ. ಇದರಲ್ಲಿ ಇದು ಬಂದ್ಬಿಟ್ಟು ನಮ್ಮ ಅಪ್ಕಮಿಂಗ್ ಈಗೇನ ಬಂದಿದೆ ಅಲ್ಲ ಹೊಸದು KPSC ನೋಟಿಫಿಕೇಷನ್ಸ್, ಅದರಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳು, ಅದರಲ್ಲಿ ಕೊಟ್ಟಿರ್ತಕ್ಕಂಥ ಪ್ಯಾಟ್ರನ್ಸ್ ಈ ರೀತಿಯಾಗಿ ನಿಮಗೆ ಇರುತ್ತೆ. ಸೊ ಇದಕ್ಕೆ ನೀವೆಲ್ಲ ಆಲ್ಮೋಸ್ಟ್ ಅಲ್ಲಿ ತುಂಬ ಜನ ಪ್ರಿಪ್ರೇಷನ್ಸ್ ಆಗಿರ್ತೀರ. ಬಟ್ ಎಷ್ಟೇ ಪ್ರಿಪ್ರೇಷನ್ಸ್ ಆದರೂ ನಿಮಗೆ ಫೈನಲ್ ಕಾನ್ಫಿಡೆನ್ಸ್ಗೆ ಒಂದು ರಿವಿಷನ್ ಬೇಕಾಗುತ್ತೆ, ಒಂದು ಕ್ರ್ಯಾಶ್ ಕೋರ್ಸ್ ಅಂತ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತಾಯಿದ್ದೀವಿ, ಇದೇ ಮಾರ್ಚ್ 4ರಂದು ಕ್ರ್ಯಾಶ್ ಕೋರ್ಸ್ನ ಸ್ಟಾರ್ಟ್ ಮಾಡ್ತಾಯಿದ್ವಿ. KSಗೆ ಕಂಪ್ಲೀಟ್ ಫುಲ್ಲಿ ಫ್ಲೆಡ್ಜೆಡ್ ಕ್ರ್ಯಾಶ್ ಕೋರ್ಸ್ನ ಸ್ಟಾರ್ಟ್ ಮಾಡ್ತಾಯಿದ್ವಿ. 60 days ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಮಾಕ್ ಟೆಸ್ಟ್ ಸೀರೀಸ್ ಮತ್ತು ಮಟೀರಿಯಲ್ಸ್, ಅಪ್ಡೇಟೆಡ್ ಮಟೀರಿಯಲ್ಸ್, ಫ್ರೀ ಲೈಬ್ರರಿ ಫೆಸಿಲಿಟಿ ಎಲ್ಲವುದನ್ನು ನಾವು ಪ್ರೊವೈಡ್ ಮಾಡಿ ಕಂಪ್ಲೀಟಾಗಿ ನೀವು ಒಂದು ನಿಮ್ಮ ಕನಸು ಏನಿದೆ ಅಲ್ವಾ, KS ಡ್ರೀಮ್ ಜಾಬ್ನ ತಗೊಳ್ಳೋ ಅಂಥದ್ದು ಕಂಪ್ಲೀಟಾಗಿ ಅದನ್ನು ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ. ನಿಮಗೆ ಏನೇ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಬೇಕಿತ್ತು ಅಂತಂದರೆ ಭಾರತ್ IAS KS ಅಕಾಡೆಮಿ RT ನಗರ, ಇಲ್ಲಿ ನಿಮಗೆ ಕೆಳಗಡೆ ಒಂದು ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಬರ್ತಾ ಇರುತ್ತೆ ಮತ್ತು ನಾವು ಇಲ್ಲಿ ಕೆಳಗಡೆ ಒಂದು ನಂಬರ್ ಕೊಟ್ಟಿರ್ತೀವಿ. ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಕಂಪ್ಲೀಟಾಗಿ ಇದ್ರ ಬಗ್ಗೆ ಏನೇ ಇನ್ಫಾರ್ಮೇಷನ್ ಆಗಿರ್ಬೋದು ನಾವು ಕೊಡ್ತೀವಿ. ಮತ್ತು ಪರ್ ಬ್ಯಾಚ್ ನಾವು ಲಿಮಿಟೆಡ್ ಸೀಟ್ಸ್ ಇರುತ್ತೆ. ಸೊ ಬಿಫೋರ್ 3rd only ನಾವು ಅಡ್ಮಿಷನ್ಸ್ನ ಎಂಡ್ ಮಾಡ್ತೀವಿ. ನೋಡಿ, ಇಂಟ್ರೆಸ್ಟೆಡ್ ಪೀಪಲ್ಸ್ ಯಾರಾದರೂ ಇದ್ದರೆ ನೀವು ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಕಂಪ್ಲೀಟ್ ಪ್ಯಾಕೇಜ್ ಬಗ್ಗೆ ನಾವು ಮಾಹಿತಿನ ಕೊಡ್ತೀವಿ. ಥ್ಯಾಂಕ್ ಯು ಸೋ ಮಚ್.